Good evening. The next topic is mixture and alligation. So almost all ideas ಗೊತ್ತಿರುತ್ತೆ. The word can be mixture. Mixtures represent ಮಾಡ್ತಿದೆ. So mixture ಅಂದರೆ ಗೊತ್ತು, ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಿ ಮಿಕ್ಸ್ ಅಂತಕ್ಕಂಥ ವರ್ಡನ್ನು. ದ ಮಿಕ್ಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ದಿ ಟೂ ಥಿಂಗ್ಸ್ ಆರ್ ಟೂ ವೆರೈಟೀಸ್ ಆಫ್ ಥಿಂಗ್ಸ್. ಯಾವುದೇ ಒಂದು ಎರಡು ವಸ್ತುಗಳನ್ನು ನಾವು ಕಾಂಬಿನೇಷನ್ಸ್ ಮಾಡ್ತಾ ಇದ್ದೀವಿ ಅಂದರೆ, ಕಂಬೈನ್ ಮಾಡ್ತಿದ್ದೀವಿ ಅಂದರೆ, ದಟ್ ಈಸ್ ಕಾಲ್ಡ್ ಆಸ್ ಎ ಮಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ಒಂದು ಕಾಂಬಿನೇಷನ್ಸನ್ನು ಬೇಸಾಗಿ ಇಟ್ಕೊಂಡು ಸೊ ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಮಿಕ್ಸರ್ ಮತ್ತು ಅಲಿಗೇಷನ್ ಅನ್ನೋದನ್ನು ಎರಡೂ ಕಾಂಪೋನೆಂಟನ್ನು ಕೂಡ ಒಂದೇ ಪ್ರಾಬ್ಲಮ್ಗಳಲ್ಲಿ ಅಪ್ಲಿಕೆ ಮಾಡ್ತಾ ಹೋಗ್ತೀವಿ. ಸೊ ಮೇಯ್ನಾಗಿ ಎಲ್ಲಿ ನಮಗೆ ಕಾಂಪೋನೆಂಟ್ಸ್ಗಳು ಮಿಕ್ಸ್ ಆಗುತ್ತೋ ಆ ಮಿಕ್ಸನ್ನು ಒರಿಜಿನಲ್ ಕ್ವಾಂಟಿಟಿಗಳನ್ನು, ಒರಿಜಿನಲ್ ರಿಸಲ್ಟನ್ನು ಐಡೆಂಟಿಫಿಕೇಷನ್ಸ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ದಿ ಮೆಥಡ್ ಆಫ್ ಅಲಿಗೇಷನ್. ಸೊ ನಾವೇನು ಟೂ ವೆರೈಟೀಸ್ ಆಫ್ ಥಿಂಗ್ಸನ್ನು ಕಂಬೈನ್ ಮಾಡಿರ್ತೀವಿ, ಮಿಕ್ಸ್ ಮಾಡಿರ್ತೀವಿ, ಅದರ ಅಲ್ಟಿಮೇಟ್ ರಿಸಲ್ಟನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ವೇ ಏನಿದೆ ಅದನ್ನು ನಾವು ಅಲಿಗೇಷನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಎ ಈಸಿ ಮೆಥಡ್. ಸೊ ಈಸಿಯಾಗಿ ನಾವೇನು ಮಾಡ್ಬೋದು, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಇದರಿಂದನೂ ಕೂಡ ಎಕ್ಸಾಮಲ್ಲಿ 100% ಕ್ವಶನ್ಸ್ ರೈಸ್ ಆಗೇ ಆಗುತ್ತೆ. ಹಾಗಾಗಿ ಅಲಿಗೇಷನ್ ಆ್ಯಂಡ್ ಮಿಕ್ಸರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಯಾವ ಥರ ಮಿಕ್ಸ್ ಮಾಡ್ತೀವಿ, ಯಾವ ಥರ ಅಲಿಗೇಷನ್ಸ್ ಪಾರ್ಟನ್ನು ಯೂಸ್ ಮಾಡ್ತೀವಿ. ಸೊ ಟು ಟೇಕ್ ಫಾರ್ ಎಕ್ಸಾಂಪಲ್, ಸಪೋಸ್ ನಾವೇನಾದರೂ ರೈಸನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ಇವತ್ತು ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಸ್ ಇಸ್ ದೇರ್. ಬೇರೆ ಬೇರೆ ವೆರೈಟೀಸ್ ಆಫ್ ರೈಸನ್ನು ನೋಡ್ತೀವಿ, ಬೇರೆ ಬೇರೆ ಕ್ವಾಲಿಟಿ ಆಫ್ ರೈಸನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಬೇಸಿಕಲಿ ನಾವು 2 ಟೈಪ್ಸ್ ಆಫ್ ರೈಸನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಗ್ರೇಡ್ ಎ ರೈಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಗ್ರೇಡ್ ಎ ಇರ್ತಕ್ಕಂಥ ರೈಸಿಗೆ ಯಾವಾಗಲೂ ಕೂಡ ದ ಮೆಜಾರಿಟಿ ಆಫ್ ಪ್ರೈಸ್ ಏನಾಗಿರುತ್ತೆ, ಹೈಕ್ ಆಗಿರುತ್ತೆ. ಸೊ ಪ್ರೈಸ್ ಯಾವಾಗ ಹೈಕ್ ಆಗ್ತಾ ಹೋಗುತ್ತೋ, ಸೊ ಆವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಗ್ರೇಡ್ ಎ ಏನಿದೆ ಆ ರೈಸ್ನ ಪ್ರೈಸನ್ನು ನಾವು 1 kg, ದ 1 kg ಈಸ್ ₹60 ಅಂತ ಅಂದ್ಕೊಂಡ್ರೆ, ಫಾರ್ 1 kg 1 kg ಆಫ್ ರೈಸ್ ದ ವ್ಯಾಲ್ಯೂಸ್ ಈಸ್ ₹60. ಸಪೋಸ್ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಲೋ ಕ್ವಾಲಿಟಿ ಆಫ್ ರೈಸಸ್ಸನ್ನು ನಾವು ನೋಡ್ತೀವಿ ಅಂದರೆ, ಸಪೋಸ್ ಗ್ರೇಡ್ ಬಿ ರೈಸ್, ದ ಸೆಕೆಂಡ್ ಒನ್ ಈಸ್ ಗ್ರೇಡ್ ಬಿ. ಸೆಕೆಂಡ್ ಗ್ರೇಡ್ನ ರೈಸ್ ವ್ಯಾಲ್ಯೂ ₹40 per kg ಅಂತ ಅಂದ್ಕೊಳ್ಳಿ, ದಟ್ ಈಸ್ 1 kg. ದ ಪ್ರೈಸ್ ಆಫ್ ದಿ ಗ್ರೇಡ್ ಎ ರೈಸ್ ಈಸ್ ₹60. ದ ಪ್ರೈಸ್ ಆಫ್ ದಿ ಗ್ರೇಡ್ ಬಿ ದ ಪ್ರೈಸ್ ಆಫ್ ₹40. ಸೊ ಒಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ, ದ ಪ್ರೈಸ್ ಆಫ್ ದಿ ರೈಸ್ ಫಾರ್ 1 kg ₹60, ದ ಪ್ರೈಸ್ ಆಫ್ ದಿ ರೈಸ್ ಈಸ್ 1 kg ಫಾರ್ ₹40. 2 ಟೈಪ್ಸ್ ಆಫ್ ರೈಸ್ ಈಸ್ ದೇರ್. ಸಪೋಸ್ ನಮಗೆ ಮಾರ್ಕೆಟಲ್ಲಿ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಕೇವಲ 1 kg ರೈಸನ್ನು ಮಾತ್ರ. ಸೊ 1 kg ರೈಸನ್ನು ಬೈ ಮಾಡಬೇಕಾದ್ರೆ ಸೊ ನನಗೆ 2 ಆಪ್ಷನ್ಸ್ ಇದೆ. 2 ಟೈಪ್ಸ್ ಆಫ್ ರೈಸ್ ಈಸ್ ದೇರ್. ಸೊ ನಾನು ಅನ್ಕೋತೀನಿ ಎರಡನ್ನೂ ಕೂಡ ಬೈ ಮಾಡಬೇಕು ಅಂತ, ಬಟ್ ನನಗೆ ಬೇಕಾಗಿರೋದು ಓನ್ಲಿ ಫಾರ್ ದಿ 1 kg ರೈಸ್. ಸೊ ಇವಾಗ ನಾನು ಏನು ಮಾಡ್ತೀನಿ, ನಾನು ಕಂಪ್ಲೀಟಾಗಿ ಬೈ ಮಾಡಬೇಕಾಗಿರೋದು ಕೇವಲ 1 kg ರೈಸನ್ನು ಮಾತ್ರ. ಸೊ ಇನ್ ದಟ್ ಸಿಚುವೇಶನ್ ವಿ ಹ್ಯಾವ್ ಟು ಪರ್ಚೇಸ್ ದಿ ಗ್ರೇಡ್ ಎ. ಗ್ರೇಡ್ ಎ ರೈಸ್ ಏನಿದೆ ಇದರಲ್ಲಿ ವಿ ಹ್ಯಾವ್ ಟು ಪರ್ಚೇಸ್ ಓನ್ಲಿ ಫಾರ್ ½ kg, ಅರ್ಧ kg ಮಾತ್ರ ಪರ್ಚೇಸ್ ಮಾಡ್ತೀನಿ. ಅಗೇನ್ ಗ್ರೇಡ್ ಬಿ ಏನಿದೆ ಇದರಲ್ಲಿ ವಿ ಹ್ಯಾವ್ ಟು ಬೈ ಫಾರ್ ½ kg, ದ ಟೋಟಲ್ ಫಾರ್ 1 kg. ಗ್ರೇಡ್ ಎ ಗ್ರೇಡ್ ರೈಸಲ್ಲಿ ಅರ್ಧ kg ತಗೋತೀನಿ, ಗ್ರೇಡ್ ಬಿ ರೈಸಲ್ಲಿ ½ kg ತಗೋತೀನಿ. ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ದಟ್ ಈಸ್ ದಿ 1 kg, ದಟ್ ಈಸ್ ದಿ ಮಿಕ್ಸ್ಚರ್, ರೈಟ್. ಎರಡೂ ಕೂಡ ಮಿಕ್ಸ್ ಆದಾಗ ಇವು ಯಾವ ಟು ರೆಪ್ರೆಸೆಂಟಿಂಗ್ ಅಲ್ಟಿಮೇಟ್ ಪ್ರೈಸ್. ಏಕೆಂದರೆ ನಾನು ಗ್ರೇಡ್ ಎ ಮಾತ್ರ ತಗೋತಿಲ್ಲ, ಗ್ರೇಡ್ ಬಿನ ಮಾತ್ರ ತಗೋತಿಲ್ಲ, ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ತಿದ್ದೀನಿ. ಯಾವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ತಾ ಹೋಗ್ತೀನೋ ಆವಾಗ ಪ್ರೈಸ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ವಾಟ್ ಈಸ್ ದಿ ಪ್ರೈಸ್? ಹಾಗಾದರೆ ಪ್ರೈಸ್ ಎಷ್ಟಾಗುತ್ತೆ? ಗ್ರೇಡ್ ಎ ರೈಸಿಗೆ 1 kgಗೆ ₹60 ಆದರೆ ನಾನು ಫಸ್ಟ್ ಗ್ರೇಡ್ ತಗೊಂಡಿರೋದು ಕೇವಲ ½ kg ಮಾತ್ರ. ½ kg ತಗೋತಿದ್ದೀನಿ ಅಂದರೆ ವಿ ಹ್ಯಾವ್ ಟು ಪೇ ಓನ್ಲಿ ಫಾರ್ ₹30, ರೈಟ್. ₹30 ಮಾತ್ರ ಪೇ ಮಾಡ್ತೀನಿ, ಬಿಕಾಸ್ 1 kgಗೆ ₹60 ಇದೆ. ನಾನು ಗ್ರೇಡ್ ಎದಲ್ಲಿ ತಗೊಂಡಿರೋದು ½ kg ಮಾತ್ರ. ವೆನ್ ವಿ ಹ್ಯಾವ್ ಟು ಪೇ ಓನ್ಲಿ ಫಾರ್ ₹30. ಸೊ ನೆಕ್ಸ್ಟ್ ಗ್ರೇಡ್ ಬಿ ನಲ್ಲಿ ಇರ್ತಕ್ಕಂಥದ್ದು ₹40 ಫಾರ್ ಪರ್ kg.
ಸೊ ನಾನು ಇಲ್ಲಿ ಬೈ ಮಾಡಿರೋದು ಓನ್ಲಿ ಫಾರ್ ಹಾಫ್ ಕೆ ಜಿ. 1 kgಗೆ 40 rupees ಆದರೆ ಹಾಫ್ ಕೆ ಜಿಗೆ ಓನ್ಲಿ ಫಾರ್ 20 rupees. ಹಾಗಾದರೆ ಎರಡೂ ರೈಸನ್ನು ಕೂಡ ನಾನು ಮಿಕ್ಸ್ ಮಾಡಿ 1 kg ರೈಸನ್ನು ತಗೋತಿದ್ದೀನಿ ಅಂದರೆ ವೆನ್ ವಿ ಹ್ಯಾವ್ ಟು ಪೇ ಓನ್ಲಿ ಫಾರ್ 30 + 20 ಈಸ್ 50 rupees. ನಾನು ಎಷ್ಟು ಪೇ ಮಾಡ್ತೀನಿ? 50 rupeesನ ಮಾತ್ರ ಪೇ ಮಾಡ್ತಾ ಹೋಗ್ತೀನಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್. ಅಂದರೆ ಎರಡು ವೆರೈಟೀಸ್ ಆಫ್ ಗೂಡ್ಸನ್ನು, ಎರಡು ವೆರೈಟೀಸ್ ಆಫ್ ಥಿಂಗ್ಸನ್ನು ಕಂಬೈನ್ ಮಾಡಿ, ಮಿಕ್ಸ್ ಮಾಡಿ, ಸೊ ಅದರಲ್ಲಿ ಅಲ್ಟಿಮೇಟ್ ಒಂದು ಪ್ರೈಸಿಗೆ ನಾನು ಪರ್ಚೇಸ್ ಮಾಡಿದಾಗ ಯಾವ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡ್ತೀವಿ ಅಂತ ಕೇಳ್ಬೋದು, ಯಾವ ರೇಷಿಯೋಸ್ ಬೇಸ್ ಮೇಲೆ ಮಿಕ್ಸ್ ಮಾಡ್ತೀವಿ ಅಂತ ಕೇಳ್ಬೋದು, ಅಲ್ಟಿಮೇಟಾಗಿ ಎಷ್ಟು ವ್ಯಾಲ್ಯೂಸ್ಗಳಿಗೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಕೇಳ್ಬೋದು. ಟೋಟಲ್ ಆಗಿ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸಲ್ಲಿ ವಿ ಹ್ಯಾವ್ ಟು ಮಿಕ್ಸ್ ಫಾರ್ ಸೋ ಮೆನಿ ವೆರೈಟೀಸ್ ಆಫ್ ಥಿಂಗ್ಸ್. ವೆರೈಟಿ ಆಫ್ ಥಿಂಗ್ಸನ್ನು ಮಿಕ್ಸ್ ಮಾಡಿ ವಿ ಹ್ಯಾವ್ ಟು ರೆಪ್ರೆಸೆಂಟಿಂಗ್ ಅಲ್ಟಿಮೇಟ್ ಪ್ರೈಸ್. ಒಂದು ಪ್ರೈಸಿಗೆ ಅದನ್ನು ಸೆಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನು ಮಿಕ್ಸ್ಚರ್ಸ್ ಆ್ಯಂಡ್ ಅಲಿಗೇಷನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಬೇಸಿಕ್ಕಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ರೆಫರ್ ಮಾಡ್ತಾ ಹೋದರೆ, ಸಾಲ್ವ್ ಮಾಡ್ತಾ ಹೋದರೆ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನಾವು ಬೇಗ ಏನು ಮಾಡ್ಕೊಬೋದು, ಅರ್ಥ ಮಾಡ್ತಾ ಹೋಗ್ಬೋದು. So you listen the first question. In what ratio you have to observe that mixture and allegations ಅಲ್ಲಿ some of the questions can be raised on the based on the ratio. Majority of the questions ratio ಬೇಸ್ ಮೇಲೆ ರೈಸ್ ಆಗುತ್ತೆ. ಸಮ್ ಆಫ್ ದಿ ಕ್ವಶನ್ಸ್ಗಳು ಕ್ವಾಂಟಿಟಿ ಬೇಸ್ ಮೇಲೆ ರೈಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇನ್ ವಾಟ್ ರೇಷಿಯೋ, ವಿ ಹ್ಯಾವ್ ಟು ಐಡೆಂಟಿಫೈ ದಿ ರೇಷಿಯೋ. ನಾವು ರೇಷಿಯೋಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ವಾಟ್ ರೇಷಿಯೋ ಎ ಶಾಪ್ ಕೀಪರ್ ಶುಡ್ ಮಿಕ್ಸ್ ದಿ ರೈಸ್ ಆಫ್ ₹60 per kg in the rice of ₹50 per kg, so that the amount of mixture become ₹64 per kg. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ, ಟೂ ಟೈಪ್ಸ್ ಆಫ್ ರೈಸನ್ನು ಅವ್ರು ಏನು ಮಾಡ್ತಿದ್ದಾರೆ, ಮಿಕ್ಸ್ ಮಾಡ್ತಿದ್ದಾರೆ. ಸೊ ಟೇಕ್ ದಿ ಸೊಲ್ಯೂಷನ್. ಸೊ 2 ಟೈಪ್ ಆಫ್ ರೈಸನ್ನು ಮಿಕ್ಸ್ ಮಾಡ್ತಿದ್ದಾರೆ. ಒನ್ ಟೈಪ್, ಫಾರ್ ಎಕ್ಸಾಂಪಲ್ ಟು ಟೇಕ್ ಟೈಪ್ 1 ರೈಸ್, ಟೈಪ್ 1 ರೈಸ್, ಟೈಪ್ 2 ರೈಸ್. ಸೊ ಫಸ್ಟ್ ಟೈಪಲ್ಲಿ ಪ್ರತಿ ರೈಸಿಗೆ ಇರ್ತಕ್ಕಂಥ ಪ್ರೈಸು, ದ ರೈಸ್ ಆಫ್ ₹60 per kg ಇನ್ ದಿ ರೈಸ್ ಆಫ್ ₹50 per kg. ಒಂದು ರೈಸನ್ನ ಪ್ರೈಸು, ಮೊದಲನೇ ರೈಸನ್ನ ಪ್ರೈಸ್ ಇರೋದು ₹60. ಸೆಕೆಂಡ್ ಟೈಪ್ ಆಫ್ ರೈಸ್ ಏನಿದೆ ಅದರ ಪ್ರೈಸ್ ಇರ್ತಕ್ಕಂಥದ್ದು ₹50 per kg. ಸೊ ದಟ್ ದ ಅಮೌಂಟ್ ಆಫ್ ಮಿಕ್ಸ್ಚರ್ ಬಿಕಮ್ ₹64. ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ಅದರ ಅಮೌಂಟ್ ಎಷ್ಟಾಗ್ತಿದೆ ಅಂತ ಹೇಳಿದ್ರೆ ₹64. ದ ಮಿಕ್ಸರ್ ಈಸ್ ₹64. ದ ಮಿಕ್ಸ್ಚರ್ ಏನಾಗ್ತಿದೆ, ₹64 ಆಗುತ್ತೆ. ಹಾಗಾದರೆ ಎರಡೂ ರೈಸನ್ನು ಕೂಡ ಯಾವ ರೇಷಿಯೋಸ್ ಬೇಸ್ ಮೇಲೆ ಮಿಕ್ಸ್ ಮಾಡಿದ್ದಾರೆ, ವೆನ್ ಯು ಹ್ಯಾವ್ ಟು ಐಡೆಂಟಿಫೈ ದಿ ಹೌ ಮೆನಿ ರೇಷಿಯೋಸ್ ಆಫ್ ದೇರ್ ಮಿಕ್ಸ್ಡ್. ಎರಡೂ ರೈಸನ್ನು ಯಾವ ರೇಷಿಯೋಸ್ ಮೇಲೆ ಮಿಕ್ಸ್ ಮಾಡಿದ್ದೀವಿ ಅಂತ ಕೇಳಿದ್ದಾರೆ. ಅಂಡ್ ದಟ್ ಟೈಮ್ ವಿ ಹ್ಯಾವ್ ಟು ಅಪ್ಲೈ ದಿ ಅಲಿಗೇಷನ್ ಮೆಥಡ್, ಅಲಿಗೇಷನ್ ರೂಲ್. ನಾವು ಇವಾಗ ಏನು ಮಾಡ್ತೀವಿ, ಅಲಿಗೇಷನ್ಸ್ ರೂಲ್ಸನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಆ್ಯಸ್ ಪರ್ ದಿ ಅಲಿಗೇಷನ್ಸ್ ರೂಲ್ಸ್ ಏನು ಹೇಳುತ್ತೆ, ದಟ್ ಈಸ್ ದಿ ರೂಲ್ ಫಾರ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಅಲಿಗೇಷನ್ಸ್ ರೂಲ್ನಲ್ಲಿ ಇವು ಯಾವ ಟು ಮಲ್ಟಿಪ್ಲಿಕೇಶನ್ಸ್ ರೂಲನ್ನು ನೋಡ್ತಾ ಹೋಗ್ತೀವಿ. ಸೊ ಮಲ್ಟಿಪ್ಲಿಕೇಶನ್ಸ್ ರೂಲಲ್ಲಿ ನಾವು ಮಲ್ಟಿಪ್ಲಿಕೇಶನ್ಸ್ ಮಾಡೋದಿಲ್ಲ, ಜಸ್ಟ್ ಫಾರ್ ದಿ ಸಬ್ಸ್ಟ್ರಾಕ್ಷನ್, ಮೈನಸ್ ಮಾಡ್ತಾ ಹೋಗ್ತೀವಿ. ಯಾವ್ದಾವುದನ್ನು ಮೈನಸ್ ಮಾಡ್ತೀವಿ, ಅಂದ್ ದಿ ಕ್ರಾಸ್ ವೇನಲ್ಲಿ ಮಲ್ಟಿಪ್ಲಿಕೇಶನ್ಸ್, ಕ್ರಾಸ್ ಲೈನಲ್ಲಿ ನಾವೇನು ಮಾಡಬೇಕು, ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಕ್ಲಿಯರ್ ಆಗಿದೆ, 64 ಇಲ್ಲಿ 6 ಇದೆ, 64 - 60 4 is there, 64 - 60 is 4. So next 64 - 50, 64 - 50 is 14. We have to get a ratio is 14 and 4, that is 14:4. ಬಟ್ ರೇಷಿಯೋಸ್ ಪಾರ್ಟ್ ಮಾಡಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀವಿ, ರೇಷಿಯೋಸನ್ನು ಯಾವಾಗಲೂ ಕೂಡ ಸಿಂಪ್ಲಿ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಅಂದರೆ ತುಂಬ ಕಡಿಮೆ ವ್ಯಾಲ್ಯೂನಲ್ಲಿ ರೇಷಿಯೋಸ್ ನಾವೇನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ರೇಷಿಯೋಸ್ ಅಂತ ಬಂದಾಗ ಇಲ್ಲಿ 14:4 ಇದೆ. ಸೊ 14:4 ಏನಿದೆ, 14:4 ಇದನ್ನು ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ನಂಬರ್ನ ಏನು ಮಾಡಬೇಕು, ಸಿಂಪ್ಲಿಫೈ ಆಗೋ ಥರ ಇರಬೇಕು. 14:4 4 ಸಿಂಪ್ಲಿಫೈ ಆಗಲ್ಲ, 4 4 ಮಾತ್ರ ಡಿವೈಡ್ ಆಗುತ್ತೆ. 14 ಈಸ್ ನಾಟ್ ಫಾರ್ ದಿ ಡಿವೈಡೆಡ್, 14 ಡಿವೈಡ್ ಆಗಲ್ಲ. ಸಪೋಸ್ ನಂಬರ್ 2 ನಾವೇನೋ ಡಿವೈಡ್ ಮಾಡ್ತೀವಿ ಅಂದ್ಕೊಂಡ್ರೆ 2 2s are 4, 2 7s are 14. ದ ಅಲ್ಟಿಮೇಟ್ ಸಿಂಪ್ಲಿಫಿಕೇಶನ್ ಆಫ್ ದಿ ರೇಷಿಯೋಸ್ ಈಸ್ 7:2. ಸೊ ಹಾಗಾದರೆ ನಾವೇನು ಮಿಕ್ಸ್ಚರ್ ಮಾಡಿದ್ದೀವಿ,
60 rupees per kg ಇರ್ತಕ್ಕಂಥ ರೈಸು ಮತ್ತು 50 rupees per kg ಇರ್ತಕ್ಕಂಥ ರೈಸನ್ನು ಮಿಕ್ಸ್ ಮಾಡಿದಾಗ ಅದರ ಅಲ್ಟಿಮೇಟ್ ಪ್ರೈಸು 64 rupees ಆಗುತ್ತೆ. ಹಾಗಾದರೆ ಎಷ್ಟು ರೇಷಿಯೋಸ್ ಬೇಸ್ ಮೇಲೆ ಎರಡೂ ರೈಸ್ಗಳನ್ನು ಕೂಡ ಮಿಕ್ಸ್ ಮಾಡಿದ್ದೀವಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಯಾವ ರೇಷಿಯೋಸ್ ಮೇಲೆ, ಎಷ್ಟು ರೇಷಿಯೋಸ್ ಬೇಸ್ ಮೇಲೆ ಎರಡೂ ರೈಸ್ಗಳನ್ನು ಮಿಕ್ಸ್ ಮಾಡ್ತಾ ಹೋಗ್ತೀವಿ? ಇನ್ ದಿ ರೇಷಿಯೋಸ್ ಆಫ್ 7:4. 7:4 ರೇಷಿಯೋಸ್ ಮೇಲೆ ಮೊದಲನೇ ಫಸ್ಟ್ ಟೈಪ್ ಆಫ್ ರೈಸಲ್ಲಿ 7 ಅಷ್ಟು ಇದೆ, ಸೆಕೆಂಡ್ ಟೈಪ್ ಆಫ್ ರೈಸಲ್ಲಿ 2 ಇದೆ. ಅಂದರೆ ಟೋಟಲಾಗಿ 7:9 ರೇಷಿಯೋಸ್ ಬೇಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ, ದಟ್ ಈಸ್ 64. ಹಾಗಾದರೆ ಇಟ್ ಈಸ್ ವಾಟ್ ರೇಷಿಯೋ? ದ ರೇಷಿಯೋಸ್ ಬಿಕಮ್ 7:2. ದ 7:2 ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಇಟ್ ಈಸ್ ದಿ ಸಿಂಪಲ್ ಆ್ಯಂಡ್ ಬೇಸಿಕ್ ಮೆಥಡ್ ಫಾರ್ ದಿಸ್ ಅಲಿಗೇಷನ್ ಆ್ಯಂಡ್ ದಿ ಮಿಕ್ಸ್ಚರ್. ಓಕೆ, ಆರ್ ಅಂಡರ್ಸ್ಟ್ಯಾಂಡ್? ಸೊ ಗೋ ಟು ದಿ ನೆಕ್ಸ್ಟ್ ಕ್ವಶನ್. In what ratio? So same as for the first question. First question allu kuda we have to calculate the ratio. In what ratio? The water should be added in the milk of rupees 28 per liter, so that the value of mixture become rupees 21 per liter. ಸೊ ಇಲ್ಲಿ ಒಂದು ಕ್ವಶನ್ಸ್ ಅರ್ಥ ಮಾಡ್ಕೊಬೇಕು. ಲಾಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಎರಡೂ ಕೂಡ 2 ಕಾಂಪೋನೆಂಟ್ಸ್, ಎರಡೂ ಕೂಡ ರೈಸ್ ಬಗ್ಗೆನೇ ಹೇಳಿದ್ದ. ಬಟ್ ಸೆಕೆಂಡ್ ಕ್ವಶನ್ಸ್ ರೆಪ್ರೆಸೆಂಟ್ ಆಗ್ತಿರೋದು ದ ವಾಟರ್ ಆಸ್ ವೆಲ್ ಆಸ್ ಮಿಲ್ಕ್. ಇನ್ ವಾಟ್ ರೇಷಿಯೋ ದ ವಾಟರ್ ಶುಡ್ ಬಿ ಆ್ಯಡೆಡ್, ಅಂದರೆ ಯಾವ ರೇಷಿಯೋದಲ್ಲಿ, ಎಷ್ಟು ರೇಷಿಯೋದಲ್ಲಿ ವಾಟರ್ನ ನಾವು ಆ್ಯಡಪ್ ಮಾಡಿದ್ದೀವಿ ಯಾವುದಕ್ಕೆ? ಇನ್ ದಿ ಮಿಲ್ಕಿಗೆ ಆಫ್ rupees 28 ಪರ್ ಲೀಟರ್, ಅಂದರೆ 28 ರೂಪಾಯಿ ಪರ್ ಲೀಟರಿಗೆ ಇರ್ತಕ್ಕಂಥ ಮಿಲ್ಕಿಗೆ ಎಷ್ಟು ರೇಷಿಯೋದಲ್ಲಿ ನಾವು ವಾಟರ್ನ ಆ್ಯಡಪ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ದಟ್ ದ ವ್ಯಾಲ್ಯೂ ಆಫ್ ದ ಮಿಕ್ಸ್ಚರ್ ಬಿಕಮ್ rupees 21 ಪರ್ ಲೀಟರ್. ಸೊ ಯಾವಾಗ ನಾವು ವಾಟರ್ನ ಮಿಕ್ಸ್ ಮಾಡ್ತಾ ಹೋಗ್ತೀವೋ, 1 ಲೀಟರ್ ಆಫ್ ಮಿಲ್ಕಿಗೆ ಯಾವಾಗ ವಾಟರ್ನ ಮಿಕ್ಸ್ ಮಾಡ್ತೀವೋ ಆವಾಗ ಅದರ ಪ್ರೈಸು 21 rupees ಆಗುತ್ತೆ. ಮಿಲ್ಕ್ ಪ್ರೈಸ್ ಇರೋದು 28 ಪರ್ ಲೀಟರ್. ಇದಕ್ಕೆ ವಾಟರ್ನ ಮಿಕ್ಸ್ ಮಾಡ್ತಿದ್ದಾಗ ದ ಪ್ರೈಸ್ ಕ್ಯಾನ್ ಬಿ ರೆಡ್ಯೂಸ್ಡ್. ನಾವು ಒಂದು ಅಬ್ಸರ್ವ್ ಮಾಡಬೇಕು, 28 ರೂಪಾಯಿ ಇರ್ತಕ್ಕಂಥ ಮಿಲ್ಕಿಗೆ ವಾಟರ್ನ ನಾವು ಆ್ಯಡ್ ಮಾಡ್ತಿದ್ದೀವಿ ಅಂತ ಅಂದಾಗ ಅದರ ಪ್ರೈಸ್ ಏನಾಗ್ತಿದೆ? ಕಡಿಮೆ ಆಗ್ತಿದೆ. ಸೊ ಇಲ್ಲಿ ಬರ್ತಕ್ಕಂಥ 2 ಕಾಂಪೋನೆಂಟ್ಸ್ ಯಾವುದು? ಒಂದು ಮಿಲ್ಕ್ ಮತ್ತೊಂದು ವಾಟರ್. ಟು ರೈಟ್ ಡೌನ್, ದ ಫಸ್ಟ್ ಕಾಂಪೋನೆಂಟ್ ಈಸ್ ದಿ ಮಿಲ್ಕ್, ಸೆಕೆಂಡ್ ಕಾಂಪೋನೆಂಟ್ ಈಸ್ ವಾಟರ್. ಸೊ ಇಲ್ಲಿ ಆಗಿರ್ತಕ್ಕಂಥ ಮಿಕ್ಸ್ಚರು 2 ಕಾಂಪೋನೆಂಟು ಮಿಲ್ಕು ಮತ್ತು ವಾಟರ್ನ ಕಂಬೈನ್ ಮಾಡ್ತಿದ್ದಾನೆ. ಸೊ ಇಲ್ಲಿ ಒಂದು ಕ್ಲಿಯರ್ ಆಗಿದೆ, ವಾಟ್ ಈಸ್ ದಿ ಪ್ರೈಸ್ ಆಫ್ ದಿ ಮಿಲ್ಕ್? ಮಿಲ್ಕ್ನ ಪ್ರೈಸ್ ಎಷ್ಟು? rupees 28 ಪರ್ ಲೀಟರ್. 1 ಲೀಟರ್ನ ಪ್ರೈಸ್ ಆಫ್ ದಿ ಮಿಲ್ಕ್ ಈಸ್ 28 rupees. 1 ಲೀಟರ್ನ ಮಿಲ್ಕ್ ಪ್ರೈಸು 28 rupees ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ದಿ ವಾಟರ್. ದೇರ್ ಈಸ್ ನೋ ಪ್ರೈಸ್ ಆಫ್ ದಿ ವಾಟರ್, ಬಿಕಾಸ್ ವಾಟರಿಗೆ ನಾವು ಯಾವುದೇ ರೀತಿಯ ಪ್ರೈಸ್ ಇಲ್ಲ. ಆಟೋಮೆಟಿಕಲಿ ಅದರ ವ್ಯಾಲ್ಯೂಸ್ ಕಡಿಮೆ ಆಗ್ತಿದೆ ಅಂದರೆ ದೇರ್ ಈಸ್ ನೋ ಪ್ರೈಸ್ ಆಫ್ ದಿ ವಾಟರ್. ವಾಟರ್ಗೆ ಯಾವುದೇ ರೀತಿಯ ಪ್ರೈಸ್ ಇಲ್ಲ ಅಂತ ಅರ್ಥ. ಸೊ ವಾಟರ್ ಪ್ರೈಸ್ ಈಸ್ 0. ದೇರ್ ಈಸ್ ನೋ ಪ್ರೈಸ್ ಆಫ್ ದಿ ವಾಟರ್. ವಾಟರ್ಗೆ ಯಾವುದೇ ರೀತಿಯ ಪ್ರೈಸ್ ಇಲ್ಲ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಬೇಕಾದ್ರೆ ಯಾವಾಗ 28 rupees ಇರ್ತಕ್ಕಂಥ ಮಿಲ್ಕನ್ನು ಆ್ಯಂಡ್ ಯಾವುದೇ ರೀತಿಯ ಪ್ರೈಸ್ ಇರ್ತಕ್ಕಂತಹ ವಾಟರ್ನ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ, ಆಟೋಮೆಟಿಕಲಿ ಅದರ ಪ್ರೈಸ್ ಎಷ್ಟಾಗುತ್ತೆ? ಆಫ್ಟರ್ ದಿ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಈಸ್ 21 rupees. ಯು ಹ್ಯಾವ್ ಟು 21 rupees ದ ಆಫ್ಟರ್ ಮಿಕ್ಸ್ಚರ್ ಆದಮೇಲೆ ಅದರ ಪ್ರೈಸು 21 rupees ಆಗುತ್ತೆ. ಸೊ ಇವಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ 28 ಇರ್ತಕ್ಕಂಥ ಮಿಲ್ಕ್ ಪ್ರೈಸು ಯಾವಾಗ ವಾಟರ್ನ ಮಿಕ್ಸ್ ಮಾಡ್ತೀವೋ 21 rupees ಆಗುತ್ತೆ. ಹಾಗಾದರೆ ಎಷ್ಟು ರೇಷಿಯೋಸ್ ಬೇಸ್ ಮೇಲೆ, ಯಾವ ರೇಷಿಯೋದಲ್ಲಿ ಮಿಕ್ಸ್ ಮತ್ತು ವಾಟರ್ ಮತ್ತು ಮಿಲ್ಕ್ ಮಿಕ್ಸ್ ಆಗಿದೆ? ಯು ಹ್ಯಾವ್ ಟು ಯೂಸ್ ದಿ ಅಲಿಗೇಷನ್ ರೂಲ್. Incoming voice call from a P. ಸೊ ಲಾಸ್ಟ್ ಕ್ವಶನ್ಗೂ ಇಲ್ಲಿಗೂ ಅಬ್ಸರ್ವ್ ಮಾಡಬೇಕು, ಎರಡೂ ಕಾಂಪೋನೆಂಟು ಸೇಮ್ ಇತ್ತು, ಬಟ್ ವೆರೈಟೀಸ್ ಆಫ್ ಪ್ರೈಸ್. ಇಲ್ಲಿ ಎರಡೂ ಕಾಂಪೋನೆಂಟು ಕೂಡ ಬೇರೆ ಬೇರೆ ಇದೆ. ಒಂದು ವಾಟರು ಮತ್ತು ಮಿಲ್ಕ್ ಇದೆ. ದೇರ್ ಈಸ್ ನೋ ಪ್ರೈಸ್ ಆಫ್ ದಿ ವಾಟರ್. ವಾಟರ್ಗೆ ಯಾವುದೇ ರೀತಿಯ ಪ್ರೈಸ್ ಇಲ್ಲ. ಇಟ್ ಈಸ್ ಎ ನಿಲ್ ವ್ಯಾಲ್ಯೂ, 0 ವ್ಯಾಲ್ಯೂ. ಹಾಗಾಗಿ ನಾವು 0 ತಗೊಂಡಿದ್ದೀವಿ. ವಿ ಹ್ಯಾವ್ ಟು ಯೂಸ್ ದಿ ಕ್ರಾಸ್ ಸಬ್ಸ್ಟ್ರಾಕ್ಷನ್. ವಿ ಹ್ಯಾವ್ ಟು ಯೂಸ್ ದಿ ಅಲಿಗೇಷನ್ ಮೆಥಡ್. 28 minus 21. ಸೊ ಈ ನಂಬರಿಂದ ಈ ನಂಬರ್ನಾದ್ರು ಮೈನಸ್ ಮಾಡಿ, ಇದರಿಂದ ಇದನ್ನಾದರೂ ಮೈನಸ್ ಮಾಡಿ, ಬಟ್ ದೆರ್ ಈಸ್ ನೋ ಎಂಟರ್ ದಿ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ವ್ಯಾಲ್ಯೂನ ಎಂಟ್ರಿ ಮಾಡಬಾರ್ದು. ಸೊ ಲಾಸ್ಟ್ ಕ್ವಶನ್ಸಲ್ಲಿ ಇಟ್ ಈಸ್ ಎ ಬಿಗ್ ವ್ಯಾಲ್ಯೂ, ಬೋತ್ ಆರ್ ದಿ ಸ್ಮಾಲ್ ವ್ಯಾಲ್ಯೂ. ಇದರಿಂದ ಇದನ್ನು ಲೆಸ್ ಮಾಡಿದ್ವಿ. ಬಟ್ ಇಲ್ಲಿ ಇದಕ್ಕಿಂತ ಇದೇ ಬಿಗ್ ವ್ಯಾಲ್ಯೂ ಆಗಿರೋದ್ರಿಂದ ಮೈನಸ್ನ ಎಂಟ್ರಿ ಮಾಡಬಾರ್ದು. ವಿ ಹ್ಯಾವ್ ಟು ಎಂಟರ್ ಓನ್ಲಿ ಫಾರ್ ದಿ ವ್ಯಾಲ್ಯೂ. ಇಟ್ ಮೇ ಬಿ ಎ ಪ್ಲಸ್, ಇಟ್ ಮೇ ಬಿ ಎ ಮೈನಸ್, ವಾಟ್ ಎವರ್ ಇಟ್ ಮೇ ಬಿ. ನಾವು ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಮಾತ್ರ ಎಂಟ್ರಿ ಮಾಡ್ತೀವಿ. ಬಿಗ್ ನಂಬರ್ ಯಾವುದಿರುತ್ತೆ, ಬಿಗ್ ನಂಬರಿಂದ ಸ್ಮಾಲ್ ನಂಬರ್ನ ಲೆಸ್ ಮಾಡ್ತೀವಿ. 28 minus 21 ಈಸ್ ದ ವ್ಯಾಲ್ಯೂ ಈಸ್ 7.
right? So next, so 21 minus 0, 21 minus 0, the value is 21, right? The ultimate ratios become water and milk, or milk and water is 21:7. Options ಇದೆಯಾ? No, because option is the simplification way. ಆನ್ಸರ್ನ ಯಾವಾಗಲೂ ಕೂಡ ಸಿಂಪ್ಲಿಫಿಕೇಶನ್ಸ್ ಮೆಥಡಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸಿಂಪ್ಲಿಫಿಕೇಶನ್ಸ್ ಮಾಡಬೇಕಾದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಎರಡು ರೇಷಿಯೋಸ್, ಎರಡು ವ್ಯಾಲ್ಯೂಸ್ಗಳನ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಎನಿ ಒನ್ ನಂಬರ್, ದಟ್ ಈಸ್ ಎ ಸ್ಮಾಲ್ ನಂಬರ್ನ ಯೂಸ್ ಮಾಡ್ತೀವಿ. ಎರಡು ನಂಬರು ಡಿವೈಡ್ ಆಗ್ತಕ್ಕಂಥ ನಂಬರ್ ಯಾವುದು ಹಾಗಾದರೆ? ಸೊ ವಿ ಹ್ಯಾವ್ ಟು ಡಿವೈಡ್, ದಟ್ ಈಸ್ ದಿ ಆಡ್ ನಂಬರ್, ಆಸ್ ಎಸ್ಪೆಷಲಿ ಇಟ್ ಈಸ್ ಎ ಪ್ರೈಮ್ ನಂಬರ್. ಸೆವೆನ್ನ ಬಿಟ್ಟರೆ ಬೇರೆ ಯಾವ ನಂಬರಿಂದನೂ ಕೂಡ ಡಿವೈಡ್ ಆಗಲ್ಲ. ಹಾಗಾದರೆ ಸೆವೆನ್ನ ಬಿಟ್ಟರೆ ಬೇರೆ ಯಾವ ನಂಬರ್ನು ಕೂಡ ನಾವು ತಗೊಳೋದಕ್ಕಾಗಲ್ಲ. ಟು ಟೇಕ್ ನಂಬರ್ ಸೆವೆನ್ನ ಡಿವೈಡ್ ಮಾಡ್ತೀವಿ ಅಂದರೆ 7 1s are 7, so 21 is there, 7 3s are 21. So ultimate simplifications ratio is 3:1. ಸೊ ಅಂದರೆ ಯಾವ ರೇಷಿಯೋಸ್ ಬೇಸ್ ಮೇಲೆ ಮಿಲ್ಕ್ ಮತ್ತು ವಾಟರ್ನ ಮಿಕ್ಸ್ ಮಾಡ್ತೀವಿ ಅಂದರೆ 3:1 ರೇಷಿಯೋಸ್ ಬೇಸ್ ಮೇಲೆ ಮಿಲ್ಕ್ ಮತ್ತು ವಾಟರ್ನ ನಾವು ಮಿಕ್ಸ್ ಮಾಡ್ತಿದ್ದೀವಿ ಅಂದರೆ ಅದರ ಅಲ್ಟಿಮೇಟ್ ಪ್ರೈಸು 21 ರೂಪೀಸ್ ಆಗ್ತಾ ಹೋಗುತ್ತೆ. ದ ಆನ್ಸರ್ ಈಸ್ 3:1. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್, 3:1. Okay, we have to move the next question. So we have to listen the question and read. So in what ratio must a grocer mix two varieties of tea? So ಇಲ್ಲಿ ಹೇಳ್ತಿರ್ತಕ್ಕಂಥ ಥಿಂಗ್ಸ್ ಇಸ್ ಎ ಟೀ ಬಗ್ಗೆ, ಕಾಂಪೋನೆಂಟ್ ಬಗ್ಗೆ ಹೇಳ್ತಿದ್ದಾರೆ. ದ ವರ್ತ್ ₹60 per kg and 65 rupees per kg. ಸೊ ದಟ್ ಬೈ ಸೆಲ್ಲಿಂಗ್ ದಿ ಮಿಕ್ಸ್ಚರ್ ಅಟ್ ₹68.20 per kg he may gain 10%. ಯಾ, ಲಾಸ್ಟ್ 2 ಕ್ವಶನ್ಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾನೆ, ಸ್ವಲ್ಪ ಅದಕ್ಕೆ ಏನಾಗಿದೆ ಇನ್ವಾಲ್ವ್ ಆಗಿದೆ. ಸೊ ಇಲ್ಲೂ ಕೂಡ ವಿ ಹ್ಯಾವ್ ಟು ಕ್ಲಿಯರ್ಲಿ ಮೆನ್ಷನ್ಸ್ ದಟ್ 2 types of tea is there. ಒಂದು ವೆರೈಟೀಸ್ ಆಫ್ ಟೀ ಈಸ್ 60 rupees ಇದೆ, ಇನ್ನೊಂದು ವೆರೈಟೀಸ್ ಆಫ್ ಟೀನ ಪ್ರೈಸು 65 rupees ಇದೆ. ಅಂದರೆ 2 types ಆಫ್ ಟೀ ಈಸ್ ದೇರ್. ಎರಡು ಕೂಡ ಟೀ ಇದೆ. ಟೀ ಈಸ್ ಟೈಪ್ 1, ಅನದರ್ ಒನ್ ಈಸ್ type 2 tea, nothing but second varieties of tea, first varieties of tea and second varieties of tea. What is the price of the first varieties of tea? The first varieties of tea is ₹60 per kg. ಮೊದಲನೇ ವೆರೈಟಿ ಆಫ್ ಟೀನ ಪ್ರೈಸು 60 rupees ಇದೆ. What is second varieties of tea? The price of the second type of tea is 65 rupees. The second tea value is 65 rupees. So that by selling the mixture, after you have to mix both ಎರಡು ಟೈಪ್ಸ್ ಆಫ್ ಟೀನ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಯಾವ ಪ್ರೈಸಿಗೆ ಸೇಲ್ ಮಾಡ್ತಿದ್ದಾರೆ? 68.20, ಅಂದರೆ ₹62.20 ಅದನ್ನು ಸೇಲ್ ಮಾಡ್ತಿದ್ದಾರೆ. ಸೊ ಇಷ್ಟಕ್ಕೆ ಅವ್ರು ಏನಾದರೂ ಇಟ್ಟಿದ್ರೆ ಇವ್ ಹ್ಯಾವ್ ಟು ಟೇಕ್ ದಿ 68.20, ಇಟ್ ಇಸ್ ಅ ಸೆಲ್ಲಿಂಗ್ ಪ್ರೈಸ್, ಬಟ್ ಇವ್ ಹ್ಯಾವ್ ಟು ಸೇ ದಟ್ ಹಿ ಮೇ ಗೈನ್ 10%. ಗೈನ್ ಮೀನ್ಸ್ ಪ್ರಾಫಿಟ್. ಸೊ ಅವನೇನು ₹68.20 ಅವನು ಸೇಲ್ ಮಾಡ್ತಾ ಇದ್ದೀನೋ ಅದರಲ್ಲಿ 10% ಪ್ರಾಫಿಟ್ ಇದೆ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಟು ಇನ್ಕ್ಲೂಡ್ ದಿ ಪ್ರಾಫಿಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ, ದ ಸೆಲ್ಲಿಂಗ್ ಪ್ರೈಸ್ ಇಸ್ ಆಲ್ವೇಸ್ ಇನ್ಕ್ಲೂಡ್ ದಿ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟು ಇನ್ಕ್ಲೂಡ್ ಆಗಿರುತ್ತೆ, ಪ್ರಾಫಿಟ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವಿಲ್ಲಿ ಮಿಕ್ಸರ್ ಮಾಡಬೇಕಾದ್ರೆ ಬೋತ್ ಆರ್ ದಿ ಕಾಸ್ಟ್ ಪ್ರೈಸ್. ಎರಡೂ ಕೂಡ ಮಿಕ್ಸ್ ಮಾಡಿದಾಗ ನಮಗೆ ಕಾಸ್ಟ್ ಪ್ರೈಸೇ ಸಿಗಬೇಕು ಹೊರತು ಸೆಲ್ಲಿಂಗ್ ಪ್ರೈಸ್ ಅಲ್ಲ. ಸಪೋಸ್ ಯಾವಾಗ ಅವನು ಸೆಲ್ಲಿಂಗ್ ಪ್ರೈಸನ್ನು ಕೊಡ್ತಾನೋ ಈ ಕ್ಯಾನ್ ಕ್ಲಿಯರ್ಲಿ ಮೆನ್ಷನ್ ದಿ ಪ್ರಾಫಿಟ್ ಅಮೌಂಟ್ ಆರ್ ದಿ ಲಾಸ್ ಅಮೌಂಟ್. ಇಲ್ಲ ಪ್ರಾಫಿಟ್ ಅಮೌಂಟ್ನ ಮೆನ್ಷನ್ ಮಾಡಿರ್ತಾನೆ, ಇಲ್ಲ ಲಾಸ್ ಅಮೌಂಟ್ನ ಮೆನ್ಷನ್ ಮಾಡಿರ್ತಾನೆ. ಇಲ್ಲಿ ಕ್ಲಿಯರ್ ಆಗಿ ಪ್ರಾಫಿಟ್ ಪರ್ಸೆಂಟೇಜನ್ನ ಮೆನ್ಷನ್ ಮಾಡಿದ್ರೆ 10% ಪ್ರಾಫಿಟ್ಟಿಗೆ ಸೇಲ್ ಮಾಡಿದ್ದೀವಿ ಅಂತ. ಸೊ ಅಂದರೆ ಈ ಇರ್ತಕ್ಕಂಥ ₹68.20 10% ಪ್ರಾಫಿಟ್ ಇದೆ. ಹಾಗಾದರೆ ನಾವಿಲ್ಲಿ ಮಿಕ್ಸರ್ ಮಾಡಿದಾಗ ಸಿಗ್ತಕ್ಕಂಥ ವ್ಯಾಲ್ಯೂ ಯಾವಾಗಲೂ ಕೂಡ ಯಾವ ಪ್ರೈಸ್ ಇರಬೇಕು? ಓನ್ಲಿ ಫಾರ್ ದಿ ಕಾಸ್ಟ್ ಪ್ರೈಸ್ ಮಾತ್ರ ಇರಬೇಕು. ಹಾಗಾದರೆ ಐ ಡೋಂಟ್ ನೋ ದಿ ಕಾಸ್ಟ್ ಪ್ರೈಸ್. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸಾಕ್ಟ್ ಕಾಸ್ಟ್ ಪ್ರೈಸ್ ಆಫ್ಟರ್ ದಿ ಮಿಕ್ಸ್ಚರ್. ಯಾವಾಗ ಅದು ಅಲಿಗೇಷನ್ ಆಗುತ್ತೋ ಮಿಕ್ಸ್ಚರ್ ಆಗುತ್ತೋ ಆವಾಗ ಇರ್ತಕ್ಕಂಥ ಕಾಸ್ಟ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾಸ್ಟ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟು ಟೇಕ್, ಸೊ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾನೆ ದ ಸೆಲ್ಲಿಂಗ್ ಪ್ರೈಸ್, ಎಸ್ ಪಿ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ 68.20 rupees.
ಪರ್ ಕೆ ಜಿ. ಸೊ ನಾವು ಯಾವಾಗಲೂ ಕೂಡ ಪರ್ಸೆಂಟೇಜನ್ನ 100ಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. 10% ಪ್ರಾಫಿಟ್ ಇದೆ ಅಂದರೆ, ಸೊ 100%ಅಲ್ಲಿ ಟು ಟೇಕ್ 10% ಆಫ್ ದಿ ಪ್ರಾಫಿಟ್, ದಟ್ ಈಸ್ ದಿ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟು ಪ್ಲಸ್ ಪ್ರಾಫಿಟ್ನ ಸೇರಿಕೊಂಡ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. 100 ರೂಪೀಸ್ನ ನಾವು ಕಾಸ್ಟ್ ಪ್ರೈಸ್ ಅಂದ್ಕೊಂಡ್ರೆ, 100%ನ್ನು ನಾವು ಕಾಸ್ಟ್ ಪ್ರೈಸ್ ಅಂದ್ಕೊಂಡ್ರೆ ಅದರಲ್ಲಿ 10% ಸೆಲ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಅಂದರೆ ಅವನು ಟೋಟಲ್ ಆಗಿ 110 ರೂಪೀಸಿಗೆ 110%ಅಲ್ಲಿ ಏನು ಮಾಡಿರ್ತಾನೆ, ಸೇಲ್ ಮಾಡಿರ್ತಾನೆ ಅಂತ ಅರ್ಥ. ಹೌ ಟು ಕನ್ವರ್ಟ್ ದಿ ಸೆಲ್ಲಿಂಗ್ ಪ್ರೈಸ್ ಇಂಟು ಕಾಸ್ಟ್ ಪ್ರೈಸ್. ಯಾವ ಥರ ನಾವು ಸೆಲ್ಲಿಂಗ್ ಪ್ರೈಸಿಂದ ಕಾಸ್ಟ್ ಪ್ರೈಸ್ಗೆ ಕನ್ವರ್ಟ್ ಮಾಡ್ತೀವಿ? ಟು ಟೇಕ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸೆಲ್ಲಿಂಗ್ ಪ್ರೈಸ್. ವಾಟ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್? 68.20 ಈಸ್ ದಿ ಸೆಲ್ಲಿಂಗ್ ಪ್ರೈಸ್. ಹೌ ಟು ಕನ್ವರ್ಟ್ ದಿ ಕಾಸ್ಟ್ ಪ್ರೈಸ್ ಇಂಟು, ಸೊ ನಮ್ದು ಕಾಸ್ಟ್ ಎಷ್ಟಿದೆ, ದ ಒರಿಜಿನಲ್ ಕಾಸ್ಟ್ ನಾವು ಎಷ್ಟು ತಗೊಂಡಿದ್ದೀವಿ, ವಿ ಹ್ಯಾವ್ ಟು ದ ಒರಿಜಿನಲ್ ಕಾಸ್ಟ್ ಈಸ್, ವಿ ಹ್ಯಾವ್ ಟು ಟೇಕ್ ದಟ್ ಈಕ್ವೇಷನ್ ಓನ್ಲಿ. ದ ಒರಿಜಿನಲ್ ಕಾಸ್ಟ್ ಈಸ್ 100%, ದ ಕಾಸ್ಟ್ ಈಸ್ ಆಲ್ವೇಸ್ ಈಸ್ 100% ಡಿವೈಡೆಡ್ ಬೈ ವಾಟ್ ಈಸ್ ದಿ ಇನ್ಕ್ಲೂಡಿಂಗ್ ಪ್ರಾಫಿಟ್. ಪ್ರಾಫಿಟ್ನ ಇನ್ಕ್ಲೂಡ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ, ದ ಸೆಲ್ಲಿಂಗ್ ಪ್ರೈಸ್ 110. 110 ಹೇಗಾಗುತ್ತೆ ಅಂದರೆ 100 is the cost plus 10% is the gain, 110. Just we have to simplify that, we have to got a cost price. 0 0 cancel. ಸೊ ಯಾವಾಗ ನಾವು ಡಿವಿಷನ್ಸ್ ಮಾಡ್ತಾ ಹೋಗ್ತೀವೋ ನಾಟ್ ಕನ್ಸಿಡರ್ಡ್ ಫಾರ್ ದಿ ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡು ಡಿವಿಷನ್ ಮಾಡಿ ಆಫ್ಟರ್ ವಿ ಹ್ಯಾವ್ ಟು ಎಂಟರ್ ದಿ ಪಾಯಿಂಟ್. ಓಕೆ, ಸೊ 11 1s are 11, 11 6s are 66, remaining 2 is there, 11 6s are 66, remaining 2 is there, carry the 2, the values is 22, 11 2s are 22, remaining 0 ಇದೆ, to carry the 0. ಓಕೆ, ಸೊ ರಿಮೈನಿಂಗ್ ಉಳಿದಿರೋದು 620 ಇಂಟು 10. ನಾವಿನ್ನು ಪಾಯಿಂಟ್ ಇಟ್ಟಿಲ್ಲ, ಆಫ್ಟರ್ ವಿ ಹ್ಯಾವ್ ಟು ಎಂಟರ್ ದಿ ಪಾಯಿಂಟ್. 620 ಇದೆ, ಇಲ್ಲಿ 10 ಇದೆ. 620 ಇಂಟು 10 6200, ರೈಟ್? 620 ಇಂಟು 10 6200. ಎಷ್ಟು ಪಾಯಿಂಟ್ ಆದಮೇಲೆ, ಎಷ್ಟು ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ, ಎಷ್ಟು ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ? ಆಫ್ಟರ್ 2 digit ದ ಪಾಯಿಂಟ್ ಈಸ್ ದೇರ್. ಆಫ್ಟರ್ 2 digit to enter the point, the values is 62 rupees. The values is 62 rupees. ಹಾಗಾದರೆ ಕಾಸ್ಟ್ ಪ್ರೈಸ್ ಬರುತ್ತೆ 62 ರೂಪೀಸ್ ಬರುತ್ತೆ. 62 ರೂಪಾಯಿ ಕಾಸ್ಟ್ ಪ್ರೈಸ್ ಇರ್ತಕ್ಕಂಥದ್ದನ್ನು ವಿ ಹ್ಯಾವ್ ಟು ಸೇಲ್ ಫಾರ್ 68.20 ಇನ್ಕ್ಲೂಡಿಂಗ್ 10% ಆಫ್ ದಿ ಗೈನ್. ಅವನು 10% ಗೈನ್ ಮಾಡ್ತಿದ್ದಾನೆ ಅಂದರೆ ಅದರಲ್ಲಿ ರಿಮೈನಿಂಗ್ ಅಮೌಂಟ್ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಸೊ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸ್ ಮಾಡಬೇಕಾದ್ರೆ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಓನ್ಲಿ ಫಾರ್ ದಿ ಕಾಸ್ಟ್ ಪ್ರೈಸ್. ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್? ದ ಕಾಸ್ಟ್ ಪ್ರೈಸ್ ಈಸ್ 62 ರೂಪೀಸ್. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸನ್ನು ಯಾವುದೇ ಕಾರಣಕ್ಕೂ ಕೂಡ ಕನ್ಸಿಡರ್ ಮಾಡಬಾರ್ದು. ವಿ ಕ್ಯಾನ್ ಟೇಕ್ ಓನ್ಲಿ ಫಾರ್ ದಿ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸೆಲ್ಲಿಂಗ್ ಪ್ರೈಸಲ್ಲಿ ಗೈನೇ ಮೆಜಾರಿಟಿ. ದ ಸೆಲ್ಲಿಂಗ್ ಪ್ರೈಸ್ ಕ್ಯಾನ್ ಇನ್ಕ್ಲೂಡಿಂಗ್ ದಿ ಪ್ರಾಫಿಟ್ ಆರ್ ದಿ ಗೈನ್. ಸೊ ವಿ ಹ್ಯಾವ್ ಟು ಟೇಕ್ 20% ಗೇನ್ ಇದೆಯಾ 120, 30% ಪ್ರಾಫಿಟ್ ಇದೆಯಾ 130, 5% ಪ್ರಾಫಿಟ್ ಇದೆಯಾ 105. ಸೊ ಸೇಮ್ ಇಸ್ ನಾವಿಲ್ಲೇನು ಡಿವಿಷನ್ಸ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಪ್ರಾಫಿಟ್ ಅಮೌಂಟ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಓವರ್ ಆಲ್ 100%ನ ಕಾಸ್ಟ್ ಅಂತ ಟ್ರಿಂಕ್ ಮಾಡ್ತೀವಿ. ಓಕೆ, ಜಸ್ಟ್ ವಿ ಹ್ಯಾವ್ ಟು ಯೂಸ್ ದಿ ಅಲಿಗೇಷನ್ ಮೆಥಡ್. ಸೊ ಫಸ್ಟ್ ವಿ ಹ್ಯಾವ್ ಟು ಜಸ್ಟ್ ಫಾರ್ ಸಬ್ಸ್ಟ್ರಾಕ್ಷನ್ 62 minus 60, the values is 2, 65 minus 62, the values is 3. What is the ratio? The ratios is 3:2. Just very simple. ಇಲ್ಲಿ ನಮಗೆ ಮೇನ್ ಇರ್ತಕ್ಕಂಥ ಟಾಸ್ಕ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫಿಕೇಶನ್ ಆಫ್ ದಿ ರೇಷಿಯೋ. ಯಾವ ರೇಷಿಯೋ ಮೇಲೆ ಎರಡೂ ಟೈಪ್ ಆಫ್ ಟೀನ ಅವರು ಕಂಬೈನ್ ಮಾಡಿ ಮಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಲಿಗೇಷನ್ಸ್ ಮೆಥಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಆನ್ಸರ್ ಈಸ್ 3:2. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್, 3:2. ಓಕೆ, ವಿ ಹ್ಯಾವ್ ಟು ಮೂವ್ ದಿ ನೆಕ್ಸ್ಟ್ ಕ್ವಶನ್. So in what ratio must a grocer mix two varieties pulses costing rupees 15 and rupees 20 per kg respectively
So as to get a mixer worth rupees 16.5 per kg. It is also normal questions. ನಾವು ಬಿಗಿನಿಂಗಲ್ಲಿ ಏನು ಸಾಲ್ವ್ ಮಾಡಿದ್ರೆ ಸೇಮ್ ಇದೆ. ಇಲ್ಲೂ ಕೂಡ 2 ವೆರೈಟೀಸ್ ಆಫ್ ಪಲ್ಸಸ್ ಇದೆ. ಸೊ ಪಲ್ಸಸ್ 1, P means pulses 1 and P means pulses 2. 2 types of pulses is there. ಒಂದು ಪಲ್ಸಸ್ ಅನ್ನ ಪ್ರೈಸ್ ಇರೋದು 15 rupees is there and rupees 20 per kg. ಇನ್ನೊಂದು ಪಲ್ಸಸ್ ನ ಪ್ರೈಸ್ ಇರತಕ್ಕಂಥದ್ದು rupees 20 per kg. ಎರಡು ಪಲ್ಸಸ್ ಅನ್ನು ಕೂಡ ಇವ್ಯಾವ್ ಟು ಮಿಕ್ಸ್ಡ್, ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ಮೇಲೆ ಒಂದು ಗ್ರೋಸರ್ ಅಲ್ಲಿ ಇವ್ಯಾವ್ ಟು ದ ವ್ಯಾಲ್ಯೂ ಈಸ್ ದಿ ಮಿಕ್ಸರ್ ವರ್ತ್ rupees 16.5. ಯಾವಾಗ ಅದನ್ನ ಮಿಕ್ಸ್ ಮಾಡ್ತಾನೋ ಅದರ ಪ್ರೈಸು 16.5 rupees ಆಗುತ್ತೆ ಅಂತ ಹೇಳಿದಾನೆ. ಈ ಕ್ವಶನ್ಸ್ ಅಲ್ಲಿ ಎಲ್ಲೂ ಕೂಡ ಇವ್ಯಾವ್ ಟು ವರ್ತ್ ಮೀನ್ಸ್ ಕಾಸ್ಟ್ ಪ್ರೈಸ್, ನಾಟ್ ಫಾರ್ ದಿ ಸೆಲ್ಲಿಂಗ್ ಪ್ರೈಸ್. ಸೊ 16.5 rupees ಇದೆ. ಹಾಗಾದ್ರೆ ಯಾವ ರೇಷಿಯೋಸ್ ಬೇಸ್ ಮೇಲೆ ಎರಡು ಟೈಪ್ ಆಫ್ ಪಲ್ಸಸ್ ಅನ್ನ ಮಿಕ್ಸ್ ಮಾಡಿದ್ದಾರೆ? ಜಸ್ಟ್ ಯು ಹ್ಯಾವ್ ಟು ಯೂಸ್ ದಿ ಅಲಿಗೇಷನ್ ಮೆಥಡ್. ಸೊ 20 minus 16.5, 20 minus 16.5 means 3.5, right? 20 minus 16.5, the values is 3.5. 16.5 minus 15 is the values is 1.5. The ratios is there 3.5 is to 1.5, but ಇಲ್ಲಿರ್ತಕ್ಕಂಥ ರೇಷಿಯೋದಲ್ಲಿ ಯಾವುದು ಕೂಡ ಫ್ರಾಕ್ಷನ್ಸ್ ಇಲ್ಲ, ಮೀನ್ಸ್ ಪಾಯಿಂಟ್ ವೈಸ್ ಇಲ್ಲ. ಸೊ ಯಾವಾಗ ನಮಗೆ ಪಾಯಿಂಟ್ ಸಿಗುತ್ತೋ ಪಾಯಿಂಟನ್ನು ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ಕೂಡ ವ್ಯಾಲ್ಯೂ ಇಟ್ಕೊಬೋದು. ಸಪೋಸ್ 1.5 ಇಂದ 3.5 ಡಿವೈಡ್ ಆಗೋದಾದ್ರೆ ಡಿವೈಡ್ ಮಾಡ್ತೀವಿ. ಸಪೋಸ್ ಇಲ್ಲಿ 3 ಇದ್ದಿದ್ರೆ, ಸಪೋಸ್ 3.5 ಜಾಗದಲ್ಲಿ 3 ಇದ್ದಿದ್ರೆ 1.5 1 1.5, 1.5 2 3, ಸೊ 1:3 2 ಆಗೋದು. ಬಟ್ ಈ 1.5 ಇಂದ 3.5 ಡಿವಿಷನ್ ಆಗಲ್ಲ. ವಿ ಹ್ಯಾವ್ ಟು ರಿಮೂವ್ ದಿ ಪಾಯಿಂಟ್ನ ರಿಮೂವ್ ಮಾಡಿದ್ರೆ ನಮಗೆ 35 ಉಳಿಯುತ್ತೆ, ಇಲ್ಲಿ 15 ಉಳಿಯುತ್ತೆ. ಈಗ 15 ಮತ್ತು 35 ಯಾವ ನಂಬರ್ ಡಿವೈಡ್ ಆಗುತ್ತೆ? ದ ಬೋತ್ ಆರ್ ಡಿವೈಡೆಡ್. ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ನಾವಿಲ್ಲಿ ಪಾಯಿಂಟನ್ನು ಕನ್ಸಿಡರ್ ಮಾಡ್ತಿಲ್ಲ, ನಮಗೆ ಬೇಕಾಗಿರೋದು ರೇಷಿಯೋ. ಪಾಯಿಂಟನ್ನು ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ಕೂಡ ವಿ ಕ್ಯಾನ್ ಗೆಟ್ ಎ ಸೇಮ್ ರೇಷಿಯೋ. ಓಕೆ, ಸೊ ಹಾಗಾದರೆ ನಮಗೆ ಸಿಗೋದು 35 ಆಗುತ್ತೆ, ಇದು 15 ಆಗುತ್ತೆ. ಎರಡೂ ಕೂಡ ಡಿವೈಡ್ ಆಗ್ತಕ್ಕಂಥದ್ದು ದ ನಂಬರ್ ಈಸ್ 5. ದ ಲಾಸ್ಟ್ ಡಿಜಿಟು 5 ಇರೋದ್ರಿಂದ 3 ಮತ್ತು 5ನ ಬಿಟ್ಟರೆ ಯಾವ ನಂಬರಿಂದ ಕೂಡ ಡಿವೈಡ್ ಆಗಲ್ಲ. ಟು ಟೇಕ್ ನಂಬರ್ 5, 5 3s are 15, 5 7s are 35. ದ ಲಾಸ್ಟ್ ಒನ್ 7:3 ಇಸ್ ದೇರ್. 7:3 ಮತ್ತೆ ಎಲ್ಲೂ ಕೂಡ ಸಿಂಪ್ಲಿಫಿಕೇಶನ್ಸ್ ಆಗಲ್ಲ. ಹಾಗಾದರೆ ಅಲ್ಟಿಮೇಟ್ ರೇಷಿಯೋಸ್ ಈಸ್ 7:3. ಹಾಗಾದರೆ ಎರಡೂ ಪಲ್ಸಸ್ಸನ್ನು ಕೂಡ ಕಂಬೈನ್ ಮಾಡಿದ್ರೆ, ಮಿಕ್ಸ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂತಹ ಅಲ್ಟಿಮೇಟ್ ರೇಷಿಯೋಸ್ ಎಷ್ಟಾಗುತ್ತೆ? 7:3. 7:3 ರೇಷಿಯೋಸ್ ಬೇಸ್ ಮೇಲೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ರೆ ಅದರ ಮಿಕ್ಸರ್ ವ್ಯಾಲ್ಯೂ 16.5 rupees ಬರ್ತಾ ಹೋಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಓಕೆ, ವಿ ಹ್ಯಾವ್ ಟು ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. 30 grams of sugar was mixed in 180 ml of water in a vessel A. 40 grams of sugar was mixed in 280 ml of water in vessel B, and 20 grams of sugar was mixed in 100 ml of water in vessel C. The solution in vessel B is. ಸೊ ಈ ಕ್ವಶನ್ಸನ್ನ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿದ್ದಾನೆ. ಸೊ ಕ್ವಶನ್ಸನ್ನ ಮೇಯ್ನಾಗಿ ಅರ್ಥ ಮಾಡ್ಕೊಬೇಕು. ಮೇಯ್ನಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಿದೆ. ಇವ್ ಯಾವ ಟು ಯೂಸ್ ಒನ್ಲಿ ಫಾರ್ ದಿ 2 ವೆರೈಟೀಸ್. ಎರಡು ಥಿಂಗ್ಸ್ಗಳನ್ನು, ಎರಡು ವೆರೈಟೀಸ್ಗಳನ್ನು ಮಾತ್ರ ಅವನು ಯೂಸ್ ಮಾಡಿದ್ದಾನೆ, ಹೌದಲ್ವಾ? ಆ ಎರಡು ವೆರೈಟೀಸ್ಗಳಲ್ಲಿ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ. ಒನ್ ಈಸ್ ಶುಗರ್ ಈಸ್ ದೇರ್, ಶುಗರನ್ನು ಯೂಸ್ ಮಾಡ್ತಿದ್ದಾನೆ. ಶುಗರನ್ನು ಯಾವುದಕ್ಕೆ ಮಿಕ್ಸ್ ಮಾಡ್ತಿದ್ದಾನೆ? ವಾಟರ್ಗೆ ಮಿಕ್ಸ್ ಮಾಡ್ತಿದ್ದಾನೆ. ಸೊ ಅಂದರೆ ಮೈನ್ ಕಾನ್ಸಂಟ್ರೇಷನ್ ಫಾರ್ ಶುಗರ್ ಆ್ಯಂಡ್ ವಾಟರ್. ಸೊ ಇಲ್ಲಿ ಶುಗರ್ ಆ್ಯಂಡ್ ವಾಟರಲ್ಲಿ ಮೇನ್ ಕ್ವಾಲಿಟಿ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಶುಗರ್. ನಾವು ಯಾವುದನ್ನು ಬೇಸಾಗಿ ಇಟ್ಕೋಬೇಕು? ಶುಗರನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಮೇಯ್ನಾಗಿ ದಟ್ ಈಸ್ ದಿ ಕ್ವಶನ್. ಇವ್ ಯಾವ ಟು ನೆಕ್ಸ್ಟ್ ಸ್ಲೈಡಲ್ಲಿ ನಮಗೆ ಆಪ್ಷನ್ಸ್ ಇದೆ. ಸೊ 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸನ್ನು ನಾನು ಸಾಲ್ವ್ ಮಾಡಬೇಕು ಅಂದರೆ ಯಾವುದು ಕಂಪ್ಯಾರಿಸನ್ ಮಾಡಬೇಕು? ಕ್ವಶನ್ಸಲ್ಲಿ ಕ್ಲಿಯರಾಗಿ ಹೇಳಿದ್ದಾನೆ. ಯಾವ ಟು ಕಂಪ್ಯಾರಿಸನ್ ದ ಸೊಲ್ಯೂಷನ್ ಇನ್ ವೆಸಲ್ ಬಿ ವೆಜಲ್ಸನ್ನು ಬೇಸಾಗಿ ಇಟ್ಕೊಂಡು ಅವನ ಆಪ್ಷನ್ಸ್ ಏನು 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ಆ 4 ಆಪ್ಷನ್ಸನ್ನು ಕನ್ಸಿಡರ್ ಮಾಡಬೇಕು, ವೆದರ್ ಇಟ್ ಈಸ್ ರೈಟ್, ವೆದರ್ ಇಟ್ ಈಸ್ ರಾಂಗ್ ಅಂತ. ಓಕೆ, ಫಸ್ಟ್ ಇವ್ ಹ್ಯಾವ್ ಟು ಟೇಕನ್ ನಮಗೆ ಶುಗರ್ ಮತ್ತು ಮಿಲ್ಕ್ನ ರೇಷಿಯೋಸ್ ಬೇಕು. ಟೋಟಲ್ ಆಗಿ ಶುಗರ್ ಮತ್ತು ಮಿಲ್ಕನ್ನು ಅವನೇನು ಮಿಕ್ಸ್ ಮಾಡ್ತಿದ್ದಾನೆ, ಸೊ 3 ವೆಸಲ್ಸನ್ನು ಯೂಸ್ ಮಾಡ್ತಿದ್ದಾನೆ. ವೆಸಲ್ ಎ, ವೆಸಲ್ ಬಿ ಆ್ಯಂಡ್
ವೆಜಲ್ ಸಿ, 3 ವೆಜಲ್ಸನ್ನು ಯೂಸ್ ಮಾಡ್ತಿದ್ದಾನೆ. ವೆಜಲ್ ಎ ಟು ಟೇಕ್ ವೆಜಲ್ ಎ, ದ ಸೆಕೆಂಡ್ ಒನ್ ಈಸ್ ವೆಜಲ್ ಬಿ, ಸೊ ಥರ್ಡ್ ಒನ್ ಈಸ್ ವೆಜಲ್ ಸಿ. ಸೊ 3 ವೆಜಲ್ಸನ್ನು ಯೂಸ್ ಮಾಡ್ತಾರೆ. ಸೊ ಪ್ರತಿ ವೆಜಲ್ಸಲ್ಲೂ ಕೂಡ ವಾಟರ್ಗೆ ಯಾವ ಟು ಆ್ಯಡ್ ಸಮ್ ಶುಗರ್ಸ್, ವಾಟರ್ಗೆ ಶುಗರ್ಸನ್ನು ಆ್ಯಡ್ ಅಪ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಫಸ್ಟ್ ವೆಜಲಲ್ಲಿ ಅವನು ಆ್ಯಡ್ ಅಪ್ ಮಾಡ್ತಿರ್ತಕ್ಕಂಥ ಕಂಟೆಂಟ್ ಆಫ್ ದಿ ಶುಗರ್ ವ್ಯಾಲ್ಯೂ 30 ಗ್ರಾಮ್ ಇದೆ. 30 ಗ್ರಾಮ್ ಆಫ್ ದಿ ಶುಗರ್ಸನ್ನು ಯು ಹ್ಯಾವ್ ಟು ಆ್ಯಡ್ ಫಾರ್ 180 ml ಆಫ್ ದಿ ವಾಟರ್. 30 ಡಿವೈಡೆಡ್ ಬೈ 180. ಸೊ ವಾಟರ್ ಮತ್ತು ಮಿಲ್ಕಿ, ವಾಟರ್ ಮತ್ತು ಶುಗರಿಗೆ ಇರ್ತಕ್ಕಂಥ ರೇಷಿಯೋಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ, 30 ಈಸ್ ದಿ sugar, 180 is the water. What is the ratio? 0 0 cancels, 3 1s are 3, 3 6s are 18, nothing but 1 by 6. That is the sugar is to water. Sugar na ratio is ಎಷ್ಟಾಗುತ್ತೆ? 1 ಆಗುತ್ತೆ. is to water na ratios is 6, 1 is to 6. ಅಂದರೆ ಫಸ್ಟ್ ವೆಸಲ್ ಇರತಕ್ಕಂತಹ ರೇಷಿಯೋಸ್ ಆಫ್ ಶುಗರ್ ಆ್ಯಂಡ್ ವಾಟರ್ is 1 is to 6. ಸೊ ಮೂವ್ ದಿ ಸೆಕೆಂಡ್ ವೆಜಲ್. ಸೆಕೆಂಡ್ ವೆಜಲ್ಸಲ್ಲಿ 40 ಗ್ರಾಮ್ ಆಫ್ ಶುಗರ್ ವಾಸ್ ಮಿಕ್ಸ್ಡ್ ಇನ್ 280 ml ಆಫ್ ವಾಟರ್ ಇನ್ ವೆಜಲ್ ಬಿ. ಸೊ ಸೆಕೆಂಡ್ ವೆಜಲ್ಸಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥದ್ದು 40 ಗ್ರಾಮ್ಸ್ ಆಫ್ ದಿ ಶುಗರ್ ಡಿವೈಡೆಡ್ ಬೈ ದ ವಾಟರ್ ಕಂಟೆಂಟ್ ಈಸ್ 280 ml. 280 ml. 2 0 0 ಕ್ಯಾನ್ಸರ್, 7 1s are 4 1s are 4 7s are 28. So means 1 by 7. The value 1 is the sugar content, 7 is the water content. So to take last vessel, vessel C. So vessel C nalli use ಮಾಡ್ತಿರ್ತಕ್ಕಂಥದ್ದು 20 gram of the sugar. The 20 gram of the sugar divided by water content is 100 ml. 100 ml, 0 0 cancel, 2 1s are 2 5s are is 1 by 5. The ratio is 1 is to 5. ಸೊ ಒಂದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ, ಶುಗರ್ನ ಕಂಟೆಂಟು 3 ವೆಜಲ್ಸಲ್ಲಿ ಇರ್ತಕ್ಕಂಥದ್ದು ಸೇಮ್, ಇನ್ ದಿ ರೇಷಿಯೋ ಈಸ್ 1, ಸೇಮ್ ಕಂಟೆಂಟ್ ಇದೆ, ಕಾನ್ಸ್ಟೆಂಟ್ ಆಗಿದೆ. ಬಟ್ ವಾಟರ್ನ ಕಂಟೆಂಟ್ ಏನಿದೆ, ಇಟ್ ಈಸ್ ಎ ವೇರಿಯೇಷನ್. ಸೊ ಕ್ವಶನ್ಸಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ದ ಸೊಲ್ಯೂಷನ್ ಇನ್ ವೆಜಲ್ ಬಿ. ವೆಜಲ್ ಬಿನ ಬೇಸಾಗಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸನ್ನು ಕೂಡ ಕಂಪ್ಯಾರಿಸನ್ ಮಾಡಬೇಕು. ಶುಗರ್ ಮತ್ತು ವಾಟರ್ನ ನಾವು ಯಾವಾಗ ಮಿಕ್ಸ್ ಮಾಡ್ತಾ ಹೋಗ್ತೀವಿ, ಶುಗರ್ ಕಂಟೆಂಟು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅದರ ಸ್ವೀಟ್ನೆಸ್ಸು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಎಲ್ಲ ಕಡೆನೂ ಕೂಡ ಶುಗರ್ ಕಂಟೆಂಟು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಯಾವುದನ್ನು ಅಬ್ಸರ್ವ್ ಮಾಡ್ತೀವಿ, ವಾಟರ್ ಕಂಟೆಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಶುಗರ್ ಸೇಮ್ ಇದೆ, ಸಪೋಸ್ ವಾಟರ್ನ ನಾವು ಜಾಸ್ತಿ ಮಿಕ್ಸ್ ಮಾಡ್ತಿದ್ದೀವಿ ಅಂತಂದರೆ ಅದರ ಸ್ವೀಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಶುಗರ್ ಸೇಮ್ ಇದೆ, 3 ಕಡೆನೂ ಕೂಡ ಶುಗರ್ ಸೇಮ್ ಇದೆ. ನಾವೇನಾದರೂ ವಾಟರ್ನ ಕಡಿಮೆ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಕಡಿಮೆ ವಾಟರ್ಗೆ ಅದೇ ಶುಗರ್ ಹಾಕ್ತೀವಿ ಅಂದರೆ ಸ್ವೀಟ್ ಜಾಸ್ತಿ ಇರುತ್ತೆ. ಅದೇ ಶುಗರ್ನ ಜಾಸ್ತಿ ವಾಟರಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಅದರ ಸ್ವೀಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನಾವು ಬಿನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಬಿ ವೆಸಲ್ಸನ್ನ ಬೇಸಾಗಿ ಇಟ್ಕೊಂಡು 4 ಆಪ್ಷನ್ ಕೊಟ್ಟಿದ್ದಾನೆ. ವಾಟ್ ಈಸ್ ದಿ ಆಪ್ಷನ್? ವೆಜಲ್ ಬಿ, ಅವನು ಹೇಳಿರ್ತಕ್ಕಂಥ ಸೊಲ್ಯೂಷನು ವೆಜಲ್ ಬಿಗೆ, ವೆಜಲ್ ಬಿ ಸ್ವೀಟರ್ ದ್ಯಾನ್ ಸಿ ಅಂತ ಹೇಳಿದ್ದಾನೆ. ಸೊ ವೆಜಲ್ ಬಿ ಸ್ವೀಟರ್ ದ್ಯಾನ್ ಸಿ ಅಂದರೆ ವೆಜಲ್ ಬಿನಲ್ಲಿ ವಾಟರ್ ಕಂಟೆಂಟ್ 7 ಇದೆ, ವೆಜಲ್ ಬಿ ಸಿನಲ್ಲಿ ವಾಟರ್ ಕಂಟೆಂಟು 5 ಇದೆ. ಯಾವುದರಲ್ಲಿ ವಾಟರ್ ಕಂಟೆಂಟು ಕಡಿಮೆ ಇರುತ್ತೋ ಅದೇನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ವೆಜಲ್ ಬಿ ಸ್ವೀಟರ್ ದ್ಯಾನ್ ಸಿ, ಸಿಗಿಂತ ಯಾವುದೇ ಕಾರಣಕ್ಕೂ ಕೂಡ ವೆಜಲ್ ಬಿ ಏನಾಗಿಲ್ಲ, ಸ್ವೀಟ್ ಆಗಿರಲ್ಲ, ಬಿಕಾಸ್ ಅದರಲ್ಲಿ ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ. ಆಪ್ಷನ್ ಎ ಚೂಸ್ ಮಾಡೋದಕ್ಕಾಗಲ್ಲ. ಟು ಟೇಕ್ ಸೆಕೆಂಡ್ ಆಪ್ಷನ್, ವೆಜಲ್ ಬಿ ಸ್ವೀಟರ್ ದ್ಯಾನ್ ದಟ್ ಇನ್ ಎ. ಎಗೆ ಕಂಪ್ಯಾರಿಸನ್ ಮಾಡಿದ್ರೆ ವೆಜಲ್ ಬಿನ ಸ್ವೀಟ್ ಎಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾನೆ. ಫಸ್ಟ್ ವೆಜಲಲ್ಲಿ ಇರ್ತಕ್ಕಂಥ ವಾಟರ್ ಕಂಟೆಂಟು 6, ಸೆಕೆಂಡ್ ಕಂಟೆಂಟ್ ಇರ್ತಕ್ಕಂಥದ್ದು ಬಿನಲ್ಲಿ 7 ಇದೆ. ವಾಟರ್ ಕಂಟೆಂಟು ಜಾಸ್ತಿ ಆದಷ್ಟು ಕೂಡ ಸ್ವೀಟ್ನೆಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೆಕೆಂಡ್ ಆಪ್ಷನ್ನು ಕೂಡ ಚೂಸ್ ಮಾಡೋದಕ್ಕಾಗಲ್ಲ. ಟು ಮೂವ್ ಥರ್ಡ್ ಒನ್, ಆಸ್ ಸ್ವೀಟ್ ಆಸ್ ದಟ್ ಇನ್ ಸಿ. ದ ವೆಜಲ್ ಬಿ ಈ ಸ್ವೀಟ್ ಆಸ್ ದಟ್ ಇನ್ ಸಿ. ಸಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಅದರ ಸ್ವೀಟ್ನೆಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾನೆ. ಸೊ ಅದರ ಸ್ವೀಟ್ನೆಸ್ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ಟು ರಿಮೂವ್ ದಿ ಆಪ್ಷನ್ ಸಿ. ಲೆಸ್ ಸ್ವೀಟ್ ದ್ಯಾನ್ ದಟ್ ಇನ್ ಸಿ.
ಸೊ ಲಾಸ್ಟ್ ಆಪ್ಷನ್ ಏನು ಹೇಳಿದ್ದಾನೆ ಅಂದರೆ ವೆಜಲ್ ಬಿ ಲೆಸ್ ಸ್ವೀಟ್ ದ್ಯಾನ್ ದಟ್ ಇನ್ ಸಿ. ಸಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಬಿ ವೆಜಲ್ನ ಸ್ವೀಟೆಸ್ಸು ಕಡಿಮೆ ಇದೆ ಅಂತ ಹೇಳಿದ್ದಾನೆ. ಇಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವುದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರ ಸ್ವೀಟ್ನೆಸ್ಸು ಕಡಿಮೆ ಇರುತ್ತೆ. ಇವೆರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ವಾಟರ್ ಕಂಟೆಂಟು ವೆಜಲ್ ಬಿನಲ್ಲಿ ಜಾಸ್ತಿ ಇರೋದ್ರಿಂದ ಸ್ವೀಟ್ನೆಸ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಮೈನ್ ಆಗಿ ಈ 4 ಆಪ್ಷನ್ಸ್ನ ಕಂಪ್ಯಾರಿಸನ್ ಮಾಡಬೇಕಾಗಿರೋದು ವೆಜಲ್ ಬಿಗೆ. ವೆಜಲ್ ಬಿಗೆ ಕಂಪ್ಯಾರಿಸನ್ ಮಾಡಿ 4 ಆಪ್ಷನ್ಸ್ನ ಕಂಪ್ಯಾರಿಸನ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ವಿಚ್ ಒನ್ ಈಸ್ ರೈಟ್ ಅಂತ. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ರಿಮೈನಿಂಗ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಎಷ್ಟು ನಿಮಿಷ ಆಗಿದೆ? 30 ಆಗಿತ್ತು ಅವಾಗ.